ಎಲ್ಲರಿಗೂ ನಮಸ್ಕಾರ. ಇಂದು ನಾವು ವೃಶ್ಚಿಕ ರಾಶಿಯವರ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ 11, 12, 13, 14ರ ದಿನಾಂಕಗಳಲ್ಲಿ ನಡೆಯಲಿರುವ ಬೆಳವಣಿಗೆಗಳ ಬಗ್ಗೆ ತಿಳಿದುಕೊಳ್ಳೋಣ. ವೃಶ್ಚಿಕ ರಾಶಿಯ ಜಾತಕದವರು ಶ್ರೀ ಸಂಕಲ್ಪ ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಸಣ್ಣ ಲೈಕ್ ನೀಡಿ ಬೆಂಬಲಿಸಿ. ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಮಹಾ ಅದ್ಭುತವೇ ನಡೆಯಲಿದೆ. ಇದು ನಿಜ. ಈ 4 ದಿನಗಳಲ್ಲಿ ಆಗಸ್ಟ್ 11ರಿಂದ 14ರವರೆಗೆ ನೀವು ಕೇಳಲಿರುವ ಶುಭವಾರ್ತೆಗಳು ಸಾಧಾರಣವಾದವುಗಳೇ ಆಗಿರಬಹುದು. ಆದರೆ ನಿಮಗಂತೂ ಈ 4 ದಿನಗಳಲ್ಲಿ ನೀವು ಮಾಡಿಕೊಳ್ಳಬೇಕಾದ ದೇವತಾರಾಧನೆ ಮತ್ತು ಪರಿಹಾರಗಳ ಬಗ್ಗೆಯೂ ತಿಳಿದುಕೊಳ್ಳಿ. ಅತ್ಯಂತ ಶಕ್ತಿಶಾಲಿಯಾದ ರಾಶಿಗಳಲ್ಲಿ ನಿಮ್ಮ ರಾಶಿ ಕೂಡ ಒಂದು. ನಿಮ್ಮ ಮನಸ್ಸು ಸಮುದ್ರದಂತೆ, ಹೊರಗೆ ಪ್ರಶಾಂತವಾಗಿ ಕಂಡರೂ ಒಳಗೆ ಎಷ್ಟೋ ಭಾವೋದ್ವೇಗಗಳು ಅಡಗಿರುತ್ತವೆ. ನೀವು ಯಾರನ್ನಾದರೂ ಪ್ರೀತಿಸಿದರೆ ಹೃದಯಪೂರ್ವಕವಾಗಿ ಪ್ರೀತಿಸುತ್ತೀರಿ. ಯಾರನ್ನಾದರೂ ನಂಬಿದರೆ ಸಂಪೂರ್ಣವಾಗಿ ನಂಬುತ್ತೀರಿ. ಆದರೆ ಒಮ್ಮೆ ಮೋಸ ನಡೆದರೆ ನಿಮ್ಮ ವಿಷಯದಲ್ಲಿ ಜೀವನಪೂರ್ತಿ ಆ ಮೋಸವನ್ನು ಮರೆಯುವುದು ನಿಮಗೆ ತುಂಬಾ ಕಷ್ಟವಾಗುತ್ತದೆ. ಇನ್ನು ನಿಮ್ಮ ಜೀವನದಲ್ಲಿ ತುಂಬಾ ಜನರು ನಿಮ್ಮ ಒಳ್ಳೆತನವನ್ನು ಬಲಹೀನತೆ ಎಂದು ಭಾವಿಸಿದ್ದಾರೆ. ನಿಮ್ಮ ನಿಶ್ಶಬ್ದವನ್ನು ಭಯ ಎಂದುಕೊಂಡಿದ್ದಾರೆ. ಆದರೆ ಅವರು ತಿಳಿದುಕೊಳ್ಳದ ಒಂದು ವಿಷಯ ಏನೆಂದರೆ, ನೀವು ಮೌನವಾಗಿದ್ದಾಗ ಬಲಹೀನರಲ್ಲ, ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದೀರಿ. ಎದುರಿನವರು ಎಷ್ಟೇ ಅನ್ಯಾಯ ಮಾಡಿದರೂ ಮೊದಲು ನೀವು ಸಹನೆಯಿಂದ ಇದ್ದೀರಿ. ನೀವು ಒಂದು ಅವಕಾಶವನ್ನು ಎದುರಿನ ವ್ಯಕ್ತಿಗಳಿಗೆ ನೀಡಿದ್ದೀರಿ, 2ನೇ ಅವಕಾಶವನ್ನೂ ನೀಡಿದ್ದೀರಿ. ಆದರೆ 3ನೇ ಬಾರಿಯೂ ಅದೇ ತಪ್ಪಾದರೆ ನಿಮ್ಮ ನಿರ್ಧಾರ ತುಂಬಾ ಕಠಿಣವಾಗಿ ಬದಲಾಗಿ ಹೋಗುತ್ತದೆ. ಇದೇ ಕಾರಣಕ್ಕೆ ಕೆಲವರು ನಿಮ್ಮನ್ನು ಅಹಂಕಾರಿ ಎಂದು ಭಾವಿಸಿದ್ದಾರೆ. ಆದರೆ ನಿಜಕ್ಕೂ ನೀವು ಅಹಂಕಾರಿಗಳೇ ಅಲ್ಲ, ನೀವು ಸ್ವಾಭಿಮಾನಿಗಳು. ನಿಮ್ಮ ಗೌರವವನ್ನು ಕಾಪಾಡಿಕೊಳ್ಳುವುದು ನಿಮಗೆ ಚೆನ್ನಾಗಿ ಗೊತ್ತು. ಆದರೆ ನಿಮ್ಮ ಜೀವನದಲ್ಲಿ ಒಂದು ವಿಚಿತ್ರವಾದ ವಿಷಯ ಕಾಣಿಸುತ್ತದೆ. ನೀವು ಯಾರಿಗೆ ನೆರವು ನೀಡಿದರೂ ಸಹ ಕೆಲವು ಬಾರಿ ಆ ವ್ಯಕ್ತಿಗಳು ತದನಂತರ ನಿಮಗೆ ವಿರುದ್ಧವಾಗಿ ಬದಲಾಗಿ ಹೋಗಿದ್ದಾರೆ. ನೀವು ಮೇಲೆ ಬೆಳೆಯಬೇಕೆಂದು ಪ್ರಯತ್ನಿಸುತ್ತಿದ್ದಾಗ ಕೆಲವರು ನಿಮಗೆ ಅಡ್ಡವಾಗಿ ನಿಂತಿದ್ದಾರೆ. ನಿಮ್ಮ ಯಶಸ್ಸನ್ನು ನೋಡಿ ಸಂತೋಷಪಡುವವರಿಗಿಂತ ಅಸೂಯೆ ಪಡುವವರೇ ಹೆಚ್ಚಾಗಿ ನಿಮ್ಮ ಸುತ್ತಲೂ ಇದ್ದಾರೆ. ಅಷ್ಟೇ ಅಲ್ಲದೆ ನಿಮ್ಮಲ್ಲಿರುವ ಆಕರ್ಷಕವಾದ ಶಕ್ತಿಯು ತುಂಬಾ ಜನರನ್ನು ಪ್ರಭಾವಿಸುತ್ತದೆ. ನೀವು ಒಂದು ಕೋಣೆಗೆ ಪ್ರವೇಶಿಸಿದರೆ ಎಲ್ಲರ ದೃಷ್ಟಿ ನಿಮ್ಮ ಕಡೆಗೆ ಹೋಗುತ್ತದೆ. ನೀವು ಹೆಚ್ಚಾಗಿ ಮಾತನಾಡದಿದ್ದರೂ ನಿಮ್ಮ ಉಪಸ್ಥಿತಿ ವಿಶೇಷವಾಗಿರುತ್ತದೆ. ಇದು ನಿಮ್ಮ ರಾಶಿಗೆ ಸಂಬಂಧಿಸಿದ ಒಂದು ದೊಡ್ಡ ವರ. ಆದರೆ ಇದೇ ವರ ಕೆಲವು ಬಾರಿ ಸಮಸ್ಯೆಗಳಿಗೂ ಕಾರಣವಾಗುತ್ತದೆ. ಏಕೆಂದರೆ ನಿಮ್ಮ ಕಾಂತಿಯನ್ನು ಸಹಿಸಲಾಗದವರು ನಿಮಗೆ ವಿರುದ್ಧವಾಗಿ ಮಾತನಾಡಲು ಪ್ರಾರಂಭಿಸಿದ್ದಾರೆ. ಹಾಗೆಯೇ ನೀವು ಚಿಕ್ಕಂದಿನಿಂದಲೂ ಕೆಲವು ಕಷ್ಟಗಳನ್ನು ಎದುರಿಸಿದ್ದೀರಿ. ಇತರರಿಗಿಂತ ಹೆಚ್ಚಾಗಿ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಬೇಕಾಗಿ ಬಂತು. ಕೆಲವು ಸಂದರ್ಭಗಳಲ್ಲಿ ಕುಟುಂಬದ ಸದಸ್ಯರಿಂದ ನಿರಾಸೆಯೂ ಉಂಟಾಯಿತು. ನಿಮ್ಮ ಮನಸ್ಸಿನಲ್ಲಿರುವ ನೋವನ್ನು ನೀವು ಹೊರಹಾಕುವುದಿಲ್ಲ. ರಾತ್ರಿ ವೇಳೆ ಒಂಟಿಯಾಗಿದ್ದಾಗ ಮಾತ್ರ ಹೆಚ್ಚಾಗಿ ಆಲೋಚನೆ ಮಾಡುತ್ತಿರುತ್ತೀರಿ. ಏಕೆ ನನ್ನ ಜೀವನದಲ್ಲಿ ಈ ರೀತಿ ನಡೆಯುತ್ತಿದೆ, ನಾನು ಯಾರಿಗೂ ಕೇಡು ಮಾಡಲಿಲ್ಲವಲ್ಲ ಎಂದು ಹಲವು ಬಾರಿ ಅಂದುಕೊಂಡಿದ್ದೀರಿ. ಇದಕ್ಕೆ ಕಾರಣ ನಿಮ್ಮ ರಾಶಿಯ ಕರ್ಮಬಲ. ನಿಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗೂ ಒಂದು ವಿಶೇಷವಾದ ಅರ್ಥವಿದೆ. ಭಗವಂತ ನಿಮ್ಮನ್ನು ಸಾಧಾರಣವಾದ ವ್ಯಕ್ತಿಯಂತೆ ತಯಾರಿಸಿಲ್ಲ, ಕಷ್ಟಗಳನ್ನು ಎದುರಿಸಿ ಇನ್ನಷ್ಟು ಬಲಶಾಲಿಯಾಗಿ ಬದಲಾಗುವ ವ್ಯಕ್ತಿಯಾಗಿ ತಯಾರಿಸಿದ್ದಾನೆ. ಆದ್ದರಿಂದ ನೀವು ಪಡುವ ಪ್ರತಿಯೊಂದು ಕಷ್ಟವೂ ಕೊನೆಗೆ ಒಂದು ದೊಡ್ಡ ಪಾಠವನ್ನು ನಿಮಗೆ ಕಲಿಸಿದೆ. ಆದರೆ ಈಗ ನೀವು ತುಂಬಾ ಎಚ್ಚರಿಕೆಯಿಂದ ಕೇಳಬೇಕಾದ ವಿಷಯದ ಬಗ್ಗೆ ಹೇಳುತ್ತಿದ್ದೇನೆ. ನಿಮ್ಮ ಜೀವನವನ್ನು ಹಾಳು ಮಾಡುವ ಒಂದು ದೊಡ್ಡ ತಪ್ಪು ನಿಮ್ಮ ಬಳಿ ಅಡಗಿದೆ. ಅದೇನೆಂದರೆ, ನೀವು ಎಲ್ಲರನ್ನೂ ಸುಲಭವಾಗಿ ನಂಬಿಬಿಡುವುದು. ನಿಮ್ಮ ಮನಸ್ಸು ತುಂಬಾ ಒಳ್ಳೆಯದು. ಆದ್ದರಿಂದ ಎದುರಿನವರು ಹೇಳಿದ ಮಾತುಗಳನ್ನು ನೀವು ತಕ್ಷಣವೇ ನಿಜವೆಂದು ನಂಬಿಬಿಡುತ್ತೀರಿ. ಆದರೆ ಪ್ರತಿಯೊಬ್ಬರೂ ನಿಮ್ಮಂತೆಯೇ ಇರುವುದಿಲ್ಲವಲ್ಲ. ಕೆಲವರು ನಿಮ್ಮ ಜೀವನಕ್ಕೆ ಪ್ರೀತಿಯಿಂದಲ್ಲ, ಅಗತ್ಯಕ್ಕಾಗಿ ಮಾತ್ರ ಬರುತ್ತಾರೆ. ಅವರ ಕೆಲಸ ಮುಗಿದ ನಂತರ ದೂರವಾಗಿ ಹೋಗುತ್ತಾರೆ. ಆದ್ದರಿಂದ ಯಾರಿಗಾದರೂ ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಹೇಳುವ ಮುನ್ನ 1ಕ್ಕೆ 2ರಷ್ಟು ಯೋಚಿಸಿ. ಹಾಗೆಯೇ ನಿಮ್ಮ ಪ್ರಗತಿಗೆ ಸಂಬಂಧಿಸಿದ ವಿಷಯಗಳನ್ನು, ನೀವು ಮಾಡುತ್ತಿರುವ ಕೆಲಸಗಳ ಪ್ರಗತಿಯನ್ನು ಗೌಪ್ಯವಾಗಿ ಇಟ್ಟುಕೊಳ್ಳುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ನಿಮ್ಮ ರಹಸ್ಯಗಳನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳುವ ಅಗತ್ಯವಿಲ್ಲ. ಹಾಗೆಯೇ ನಿಮ್ಮ ಯೋಜನೆಗಳನ್ನು ಮುಂಚಿತವಾಗಿ ಹೊರಹಾಕುವ ಅಗತ್ಯವೂ ಇಲ್ಲ. ನೀವು ಯಶಸ್ಸು ಸಾಧಿಸಿದ ನಂತರವೇ ಪ್ರಪಂಚಕ್ಕೆ ಅದರ ಬಗ್ಗೆ ವ್ಯಕ್ತಪಡಿಸಿ. ಈ ಒಂದು ನಿಯಮವನ್ನು ನೀವು ಪಾಲಿಸಿದರೆ ನಿಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಕಡಿಮೆಯಾದಂತೆ. ಇಲ್ಲಿ ನಿಮಗೊಂದು ಸಣ್ಣ ವಿನಂತಿಯೂ ಇದೆ. ಏನೆಂದರೆ, ಇದುವರೆಗೆ ನೀವು ಈ ವಿಡಿಯೋವನ್ನು ಖಂಡಿತವಾಗಿಯೂ ಲೈಕ್ ಮಾಡಿರದಿದ್ದರೆ ಲೈಕ್ ಮಾಡಿ. ಶ್ರೀ ಸಂಕಲ್ಪ ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೀವು ಯಾವ ಪ್ರದೇಶದಿಂದ ನೋಡುತ್ತಿದ್ದೀರೋ ಹಾಗೆ ನಿಮ್ಮ ಮನಸ್ಸಿನಲ್ಲಿ ಯಾವ ಕೋರಿಕೆ ಇದೆಯೋ ಆ ಕೋರಿಕೆ ಮನಪೂರ್ವಕವಾಗಿ ಈಡೇರಲೆಂದು ಭಗವಂತನಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಇನ್ನು ನೀವು ಹೆಚ್ಚಾಗಿ ಮಾಡುವ ತಪ್ಪು ಕೋಪ. ನಿಮ್ಮ ಕೋಪ ತುಂಬಾ ಅಪಾಯಕಾರಿ. ಸಾಧಾರಣವಾಗಿ ನೀವು ತುಂಬಾ ಪ್ರಶಾಂತವಾಗಿರುತ್ತೀರಿ. ಆದರೆ ಒಮ್ಮೆ ಕೋಪ ಬಂದರೆ ನಿಮ್ಮನ್ನು ನೀವೇ ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆ ಸಮಯದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ತುಂಬಾ ಕಠಿಣವಾಗಿರುತ್ತವೆ. ತದನಂತರದ ನೋವಿಗೂ ಕಾರಣವಾಗುತ್ತಿರುತ್ತವೆ. ಆದ್ದರಿಂದ ಕೋಪ ಬಂದಾಗ ತಕ್ಷಣ ಸ್ಪಂದಿಸಬೇಡಿ. ಕೊಂಚ ಸಮಯ ತೆಗೆದುಕೊಳ್ಳಿ. ಭಗವಂತನ ಹೆಸರನ್ನು ಜಪಿಸಿ.
ಆನಂತರ ಮಾತ್ರ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಿ. ಮುಖ್ಯವಾಗಿ ಆಗಸ್ಟ್ 11ರಿಂದ 14ರವರೆಗಿನ ಈ 4 ದಿನಗಳಲ್ಲಿ ತಂದೊಡಪಾಟಿನಿಂದಾಗಲಿ ಅಥವಾ ಕೋಪದಿಂದಾಗಲಿ ಇಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಹಾಗೆಯೇ ಯಾರೊಂದಿಗೂ ದುಡುಕಿನಿಂದ ವರ್ತಿಸಬೇಡಿ. ಸಂಬಂಧಗಳನ್ನು ಕಳೆದುಕೊಳ್ಳುವ ಅಪಾಯವಿದೆ. ಆದ್ದರಿಂದ ಸಂಬಂಧಗಳನ್ನು ಜಾಗರೂಕತೆಯಿಂದ ಕಾಪಾಡಿಕೊಳ್ಳಿ. ಇನ್ನು ನಿಮ್ಮ ಸುತ್ತಲೂ ನಡೆಯುತ್ತಿರುವ ಕೆಲವು ಘಟನೆಗಳು ನಿಮಗೆ ಆಶ್ಚರ್ಯವನ್ನುಂಟು ಮಾಡಿರಬಹುದು. ಅಂದರೆ ಕೆಲವು ದಿನಗಳಿಂದ ಇರಬಹುದು, ಕೆಲವು ತಿಂಗಳುಗಳಿಂದ ಇರಬಹುದು, ಕೆಲವು ವಿಚಿತ್ರವಾದ ಕನಸುಗಳು, ಕೆಲವು ಸಂಕೇತಗಳು, ಕೆಲವು ಅನಿರೀಕ್ಷಿತ ಪರಿಚಯಗಳು. ಇವೆಲ್ಲವೂ ಸಾಧಾರಣ ಘಟನೆಗಳಲ್ಲ. ಇವುಗಳ ಹಿಂದೆ ಖಂಡಿತವಾಗಿಯೂ ದೈವ ರಹಸ್ಯವು ಅಡಗಿರುತ್ತದೆ. ಆ ರಹಸ್ಯದ ಬಗ್ಗೆ ಈಗ ನೀವು ಖಂಡಿತವಾಗಿಯೂ ತಿಳಿದುಕೊಳ್ಳಲೇಬೇಕು. ಆದರೆ ಆ ವಿಷಯಕ್ಕೆ ಹೋಗುವ ಮುನ್ನ ನಿಮ್ಮ ಜೀವನದಲ್ಲಿರುವ ಮತ್ತೊಂದು ಮುಖ್ಯವಾದ ಸೂಚನೆಯ ಬಗ್ಗೆ ಈಗ ನಾನು ಹೇಳುತ್ತಿದ್ದೇನೆ. ಮುಂಬರುವ ಈ 4 ದಿನಗಳಲ್ಲಿ ನೀವು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಆ ನಿರ್ಧಾರವು ನಿಮ್ಮ ಭವಿಷ್ಯವನ್ನು ತುಂಬಾ ಹೆಚ್ಚಾಗಿ ಪ್ರಭಾವಿಸುತ್ತದೆ. ಆದ್ದರಿಂದ ಆತುರಪಡಬೇಡಿ. ಯಾರಾದರೂ ಒತ್ತಡ ಹೇರಿದರೂ ತಕ್ಷಣವೇ ಅದಕ್ಕೆ ಸಮ್ಮತಿ ತಿಳಿಸಬೇಡಿ. ನಿಮ್ಮ ಅಂತರಾತ್ಮ ಏನು ಹೇಳುತ್ತದೋ ಪ್ರಶಾಂತವಾಗಿ ಕೇಳಿ. ಏಕೆಂದರೆ ನಿಮಗೆ ಅಂತಃಪ್ರಜ್ಞೆ ತುಂಬಾ ಬಲವಾಗಿರುತ್ತದೆ. ಅಂದರೆ ನಿಮ್ಮ ಮನಸ್ಸು ಮುಂಚಿತವಾಗಿಯೇ ಕೆಲವು ವಿಷಯಗಳನ್ನು ನಿಮಗೆ ಎಚ್ಚರಿಸಿ ಹೇಳುತ್ತದೆ. ಆದರೆ ಹಲವು ಬಾರಿ ನೀವು ಆ ಸಂಕೇತಗಳನ್ನು ಗಮನಿಸುವುದಿಲ್ಲ. ಅದರಿಂದ ಆಮೇಲೆ ಅಯ್ಯೋ, ನನ್ನ ಮನಸ್ಸು, ನನ್ನ ಅಂತರಾತ್ಮ ಎಂದೋ ಹೀಗೆ ಹೇಳಿತ್ತಲ್ಲ, ಹಾಗೆ ಮಾಡಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ಪಶ್ಚಾತ್ತಾಪ ಪಡುತ್ತೀರಿ. ಆದ್ದರಿಂದ ಇನ್ಮುಂದೆ ನಿಮ್ಮ ಅಂತರಾತ್ಮವನ್ನು ಗೌರವಿಸಿ. ಅಂತರಾತ್ಮದಲ್ಲಿ ಭಗವಂತ ಅಡಗಿರುತ್ತಾನೆ. ಆದ್ದರಿಂದ ಭಗವಂತ ನೀಡಿದ ಆವರವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಲು ಈ ಬಾರಿಯಿಂದ ಪ್ರಯತ್ನಿಸಿ. ಇಲ್ಲಿಯವರೆಗೆ ಹೇಳಿದ ವಿಷಯಗಳು ನಿಮ್ಮ ಜೀವನದಲ್ಲಿ ನಿಜವಾಗಿಯೂ ನಡೆಯುತ್ತಿದ್ದರೆ, ಹೌದು ನಿಜವೇ, ಇದೆಲ್ಲವೂ ನನ್ನ ಜೀವನದಲ್ಲಿ ನಡೆಯುತ್ತಿದೆ ಎಂದು ಮನಸ್ಸಿನಲ್ಲಾದರೂ ಅಂದುಕೊಳ್ಳಿ. ಇನ್ನು ನಿಮಗೆ ಅದ್ಭುತವಾದ ಆಧ್ಯಾತ್ಮಿಕ ರಹಸ್ಯಕ್ಕೆ ಈ 4 ದಿನಗಳು ಆಗಸ್ಟ್ 11, 12, 13 ಮತ್ತು 14 ಆರಂಭದ ಹಂತ ಎಂದೇ ಹೇಳಬಹುದು. ಏಕೆಂದರೆ ನಿಮಗೆ ಸಂಬಂಧಿಸಿದ ಕೆಲವು ಸಂಕೇತಗಳು ಸಾಧಾರಣ ವ್ಯಕ್ತಿಗಳಿಗೂ ಅರ್ಥವಾಗುವುದಿಲ್ಲ. ಅಂದರೆ ನೀವು ಎಂದಾದರೂ ಗಮನಿಸಿದರೆ, ಕೆಲವು ಸಂದರ್ಭಗಳಲ್ಲಿ ನೀವು ಹೋಗಬಾರದು ಅಂದುಕೊಂಡ ಸ್ಥಳಕ್ಕೆ ಹೋಗಿ ತೊಂದರೆಗಳನ್ನು ಎದುರಿಸುವುದು, ಮತ್ತೆ ಕೆಲವು ಸಂದರ್ಭಗಳಲ್ಲಿ ಹೋಗಬೇಕೆಂದುಕೊಂಡ ಕೆಲಸ ಅಕಸ್ಮಾತ್ತಾಗಿ ತಿಳಿಯದೆ ನಿಂತು ಹೋಗುವುದು. ಆ ಸಮಯದಲ್ಲಿ ನಿಮಗೆ ಕೋಪ ಬರುವುದು, ಏಕೆ ಹೀಗೆ ನಡೆಯುತ್ತಿದೆ ಎಂದು ಬೇಸರಪಡುವುದು. ಹೀಗೆ ಕೆಲವು ಘಟನೆಗಳು ನಡೆದಿರುತ್ತವೆ. ಆದರೆ ಕೆಲವು ದಿನಗಳ ನಂತರ ನೋಡಿದರೆ ಅಲ್ಲಿಗೆ ಹೋಗದಿರುವುದೇ ಒಳ್ಳೆಯದಾಯಿತು ಎಂದು ಯಾರೋ ಒಬ್ಬರ ಮೂಲಕ ನಿಮಗೆ ತಿಳಿಯುತ್ತದೆ. ಆದರೆ ಇದೆಲ್ಲವೂ ಕಾಕತಾಳೀಯ ಎಂದುಕೊಳ್ಳುತ್ತಿದ್ದೀರಾ? ಖಂಡಿತ ಅಲ್ಲ. ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಶಕ್ತಿ ತನ್ನ ಕೆಲಸವನ್ನು ತಾನು ಮಾಡುತ್ತಾ ಹೋಗಿ ನಿಮ್ಮನ್ನು ಕಾಪಾಡುತ್ತಿದೆ. ಅದು ಅಪಾಯಗಳಿಂದ ನಿಮ್ಮನ್ನು ರಕ್ಷಿಸುತ್ತಿದೆ. ಹಾಗೆಯೇ ಹಲವು ಬಾರಿ ನೀವು ಒಂಟಿಯಾಗಿದ್ದೀರಿ ಎಂದು ಭಾವಿಸಿದಾಗ, ಇಲ್ಲ ಇಲ್ಲ ಇಲ್ಲ, ನಿನಗೆ ನಾನಿದ್ದೇನೆ ಎಂದು ಧೈರ್ಯವನ್ನು ನೀಡುತ್ತಿದೆ. ಯಾರೂ ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ನೀವು ಕೊರಗುತ್ತಿರುವಾಗಲೂ ನಿಜಕ್ಕೂ ನೀವು ಒಂಟಿಯಾಗಿಲ್ಲ. ನಿಮ್ಮ ಜೀವನದಲ್ಲಿ ಭಗವಂತನ ಅನುಗ್ರಹ ತುಂಬಾ ಬಲವಾಗಿದೆ. ಒಮ್ಮೆ ಗಮನಿಸಿ ಎಂದು ನಿಮ್ಮನ್ನು ಎಚ್ಚರಿಸಿದೆ. ಮುಖ್ಯವಾಗಿ ಈ 4 ದಿನಗಳನ್ನು ಪರಿಶೀಲಿಸಿದರೆ ನಿಮ್ಮ ಮೇಲೆ ದುರ್ಗಾದೇವಿಯ ಕೃಪೆ ತುಂಬಾ ಹೆಚ್ಚಾಗಿ ವಿಶೇಷವಾಗಿದೆ ಎಂದು ಅನೇಕ ಆಧ್ಯಾತ್ಮಿಕ ಗ್ರಂಥಗಳು ಹೇಳುತ್ತಿವೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಎಷ್ಟೋ ಬಾರಿ ಅಸಾಧ್ಯವಾದ ಪರಿಸ್ಥಿತಿಗಳು ಅದ್ಭುತವಾಗಿ ಬದಲಾಗಿ ಹೋಗಿವೆ. ನೀವು ಪೂರ್ತಿಯಾಗಿ ಸೋತುಹೋದೆ ಎಂದು ಅಂದುಕೊಂಡ ಸಮಯದಲ್ಲಿ ಒಂದು ಹೊಸ ಮಾರ್ಗ ನಿಮ್ಮ ಕಣ್ಣ ಮುಂದೆ ಕಾಣಿಸಿದೆ. ಎಲ್ಲರೂ ದೂರವಾದಾಗ ಒಬ್ಬ ವ್ಯಕ್ತಿ ಬಂದು ನಿಮಗೆ ಯಾವುದೋ ರೂಪದಲ್ಲಿ ನೆರವಾಗುವುದು. ಇದೆಲ್ಲವೂ ದೈವ ಸಂಕಲ್ಪ. ಆದರೆ ನೀವು ಒಂದು ಎಚ್ಚರಿಕೆಯನ್ನು ಇಲ್ಲಿಂದ ತೆಗೆದುಕೊಳ್ಳಬೇಕು. ನೀವು ಗತಕಾಲವನ್ನು ಹೆಚ್ಚಾಗಿ ನೆನಪಿಸಿಕೊಳ್ಳುತ್ತಿದ್ದೀರಿ. ನಿಮಗೆ ನೋವುಂಟು ಮಾಡಿದವರನ್ನು ಮರೆಯುತ್ತಿಲ್ಲ. ಯಾರೋ ಒಬ್ಬರು ಹೇಳಿದ ಮಾತನ್ನು ವರ್ಷಗಳ ನಂತರವೂ ನೆನಪಿಟ್ಟುಕೊಳ್ಳುತ್ತಿದ್ದೀರಿ. ಇದು ನಿಮ್ಮ ಬಲಹೀನತೆಯಾಗಿ ಬದಲಾಗುತ್ತಿದೆ. ಗತಕಾಲವನ್ನು ಬಿಡದಿದ್ದರೆ ಭವಿಷ್ಯವನ್ನು ಪೂರ್ತಿಯಾಗಿ ಆಸ್ವಾದಿಸಲು ಸಾಧ್ಯವಿಲ್ಲ. ಆದ್ದರಿಂದ ಇಲ್ಲಿಂದಲಾದರೂ ನಿಮಗೆ ನಷ್ಟ ಉಂಟುಮಾಡಿದವರನ್ನು ಕ್ಷಮಿಸಿಬಿಡಿ. ಅವರಿಗಾಗಿ ನಿಮ್ಮ ಮನಃಶಾಂತಿಯನ್ನು ದೂರ ಮಾಡಿಕೊಳ್ಳಬೇಡಿ. ನಿಮ್ಮ ಜೀವನದಲ್ಲಿ ಇತ್ತೀಚೆಗೆ ಕೆಲವು ವಿಚಿತ್ರವಾದ ಸಂಕೇತಗಳು ಕಾಣಿಸಿರಬಹುದು. ಅಂದರೆ ಅನಿರೀಕ್ಷಿತವಾಗಿ ಒಂದೇ ಸಂಖ್ಯೆ ಪದೇ ಪದೇ ಕಾಣಿಸುವುದು, ಯಾವುದೋ ಒಂದೇ ರೀತಿಯ ಕನಸು ಪದೇ ಪದೇ ಬರುವುದು, ಕೆಲವು ಪ್ರಾಣಿಗಳು ಪಕ್ಷಿಗಳು ಆಗಾಗ್ಗೆ ಎದುರಾಗುವುದು. ಇಂತಹ ಸಂಕೇತಗಳನ್ನು ನೀವು ಗಮನಿಸುತ್ತಿಲ್ಲ. ಆದರೆ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಇವುಗಳಿಗೆ ಕೆಲವು ವಿಶೇಷ ಅರ್ಥಗಳಿರುತ್ತವೆ. ಪ್ರಕೃತಿ ಕೆಲವು ಬಾರಿ ನಮಗೆ ಮುಂಚಿತವಾಗಿಯೇ ಅನೇಕ ರೀತಿಯ ಸಂದೇಶಗಳನ್ನು ನೀಡುತ್ತದೆ. ಆದರೆ ಅವುಗಳನ್ನು ಅರ್ಥಮಾಡಿಕೊಳ್ಳುವ ಅವಕಾಶವನ್ನು ನಮಗೂ ಕಲ್ಪಿಸುತ್ತದೆ. ಅದನ್ನು ಅರ್ಥಮಾಡಿಕೊಳ್ಳುವುದು ತುಂಬಾ ಮುಖ್ಯ. ಇಲ್ಲಿ ಮುಖ್ಯವಾದ ವಿಷಯವೇನೆಂದರೆ, ನಿಮ್ಮ ಜೀವನದಲ್ಲಿ ಪ್ರಸ್ತುತ ಒಂದು ಬದಲಾವಣೆಯ ಹಂತವು ಆಗಸ್ಟ್ 11ರಿಂದ 14ರ ಈ 4 ದಿನಗಳಲ್ಲಿ ನಡೆಯುತ್ತಿದೆ. ಕೆಲವು ಹಳೆಯ ವ್ಯಕ್ತಿಗಳು ದೂರವಾಗುತ್ತಾರೆ. ಹೊಸ ವ್ಯಕ್ತಿಗಳು ಅನಿರೀಕ್ಷಿತವಾಗಿ ಪರಿಚಯವಾಗುತ್ತಾರೆ. ಕೆಲವು ಬಾಗಿಲುಗಳು ಮುಚ್ಚಿಕೊಳ್ಳುತ್ತವೆ. ಕೆಲವು ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತವೆ. ಮೊದಲು ಇವೆಲ್ಲವೂ ನಿಮಗೆ ನಷ್ಟದಂತೆ ಕಾಣಿಸಬಹುದು. ಆದರೆ ಭವಿಷ್ಯದಲ್ಲಿ ಅವೇ ನಿಮಗೆ ಆಶೀರ್ವಾದಗಳಾಗಿ ಬದಲಾಗುತ್ತವೆ. ಆದ್ದರಿಂದ ಪ್ರಸ್ತುತ ನಡೆಯುತ್ತಿರುವ ಈ ಬದಲಾವಣೆಗಳನ್ನು ನೋಡಿ ಎಲ್ಲಿಯೂ ಭಯಪಡಬೇಡಿ. ಭಗವಂತ ನಿಮ್ಮ ಜೀವನವನ್ನು
ಒಂದು ಹೊಸ ದಿಕ್ಕಿಗೆ ಕೊಂಡೊಯ್ಯುತ್ತಿದ್ದಾನೆ ಎಂದು ಮನಪೂರ್ವಕವಾಗಿ ನಂಬಿ. ಇನ್ನು ನಿಮಗೊಂದು ಪ್ರಶ್ನೆ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಯಾವುದಾದರೂ ವಿಚಿತ್ರವಾದ ಕನಸನ್ನು, ವಿಶೇಷವಾಗಿ ಕನಸಿನಲ್ಲಿ ನೀರು, ದೇವಾಲಯ, ಶಿವಲಿಂಗ ಅಥವಾ ಕೆಲವು ರಹಸ್ಯಮಯ ದೇವಾಲಯಗಳ ಸಂಕೇತಗಳನ್ನು ಕಂಡಿದ್ದರೆ ಖಂಡಿತವಾಗಿಯೂ ನಿಮ್ಮ ಮನಸ್ಸಿನಲ್ಲಿ ಹೌದು ಎಂದು ಅಂದುಕೊಳ್ಳಿ. ಇನ್ನು ಒಂದು ಅದ್ಭುತವಾದ ರಹಸ್ಯದ ಬಗ್ಗೆ ಹೇಳಿಕೊಳ್ಳೋಣ. ಅದೇನೆಂದರೆ, ಆಧ್ಯಾತ್ಮಿಕ ರಹಸ್ಯಗಳನ್ನು ಅಂದರೆ ನಿಮ್ಮ ಮುಂದೆ ಎಷ್ಟೋ ರೀತಿಯಲ್ಲಿ ಭಗವಂತನ ಅನುಗ್ರಹಗಳು ಬರುತ್ತಿವೆ, ಎಷ್ಟು ರೂಪಗಳಲ್ಲಿ ನಿಮ್ಮ ಬಳಿಗೆ ಬರುತ್ತಿವೆಯೋ, ಆದರೆ ನೀವು ಮಾತ್ರ ಬಂದ ಅವಕಾಶಗಳನ್ನು, ಯಶಸ್ಸನ್ನು ನೋಡಿಯೂ ನೋಡದಂತೆ ಗಮನಿಸುತ್ತಿಲ್ಲ. ನಿಮಗೆ ಪ್ರಕೃತಿಯ ಶಕ್ತಿಗಳೊಂದಿಗೆ ಒಂದು ವಿಶೇಷವಾದ ಅನುಬಂಧವಿರುತ್ತದೆ, ಆದರೆ ನೀವು ಅದನ್ನು ನಿರ್ಲಕ್ಷಿಸುತ್ತಿದ್ದೀರಿ. ನೀವು ಗಮನಿಸಿದ್ದರೆ ಕೆಲವು ಪ್ರದೇಶಗಳಿಗೆ ಹೋದ ತಕ್ಷಣ ನಿಮಗೆ ತಿಳಿಯದ ಪ್ರಶಾಂತತೆ ಸಿಗುತ್ತದೆ, ಕೆಲವು ಪ್ರದೇಶಗಳಿಗೆ ಹೋದ ತಕ್ಷಣ ಅಸೌಕರ್ಯವೆನಿಸುತ್ತದೆ. ಇದು ನಿಮ್ಮ ಊಹೆಯಲ್ಲ, ನಿಮ್ಮ ಆತ್ಮವು ಕೆಲವು ಶಕ್ತಿಗಳನ್ನು ಗುರುತಿಸಿಬಿಡುತ್ತದೆ. ಆದ್ದರಿಂದ ನೀವು ಹಲವು ಬಾರಿ ಮುಂಚಿತವಾಗಿಯೇ ಕೆಲವು ವಿಷಯಗಳನ್ನು ಅಂದಾಜು ಮಾಡಿಬಿಡುತ್ತೀರಿ. ಇದೇ ಕಾರಣಕ್ಕೆ ನಿಮ್ಮ ಮಾತುಗಳನ್ನು ತುಂಬಾ ಜನರು ಆಮೇಲೆ ನೆನಪಿಸಿಕೊಳ್ಳುತ್ತಾರೆ. ಹೌದು, ಅಂದು ನೀನು ಹೇಳಿದ್ದು ನಿಜವಾಯಿತು ಎಂದು ಎದುರಿನ ವ್ಯಕ್ತಿಗಳು ನಿಮ್ಮೊಂದಿಗೆ ಹೇಳುತ್ತಾರೆ. ಇಂತಹ ಅನುಭವ ನಿಜಕ್ಕೂ ನಿಮಗೆ ಹಲವು ಬಾರಿ ಎದುರಾಗಿರಬಹುದು. ಆದರೆ ನಿಮ್ಮ ಜೀವನದಲ್ಲಿ ಪದೇ ಪದೇ ಕಾಣಿಸುವ ಕೆಲವು ಸಂಕೇತಗಳ ಹಿಂದಿರುವ ಆಧ್ಯಾತ್ಮಿಕ ರಹಸ್ಯದ ಬಗ್ಗೆ ಈಗ ನೀವು ಖಂಡಿತವಾಗಿಯೂ ತಿಳಿದುಕೊಳ್ಳಿ. ಈ ರಹಸ್ಯವನ್ನು ತಿಳಿದುಕೊಂಡ ನಂತರ ನಿಮ್ಮ ಗತಕಾಲದಲ್ಲಿ ನಡೆದ ಅನೇಕ ಘಟನೆಗಳು ನಿಮಗೆ ಖಂಡಿತವಾಗಿಯೂ ನೆನಪಿಗೆ ಬರುತ್ತವೆ. ಕೆಲವರಂತೂ ಆಶ್ಚರ್ಯಪಡಬಹುದು, ಕೆಲವರು ಭಾವೋದ್ವೇಗಕ್ಕೆ ಒಳಗಾಗಬಹುದು, ಏಕೆಂದರೆ ಇವು ಸಾಧಾರಣ ವಿಷಯಗಳಂತೂ ಅಲ್ಲವೇ ಅಲ್ಲ. ಇದು ತಲೆತಲಾಂತರಗಳಿಂದ ಬರುತ್ತಿರುವ ಆಧ್ಯಾತ್ಮಿಕ ನಂಬಿಕೆಗೆ ಸಂಬಂಧಿಸಿದ ಅಂಶ. ಆದರೆ ಈಗ ನೀವು ತುಂಬಾ ಎಚ್ಚರಿಕೆಯಿಂದ ಕೇಳಿ. ನಿಮಗೊಂದು ದೈವಾನುಗ್ರಹದೊಂದಿಗೆ, ಅಂದರೆ ದೈವಿಕ ಶಕ್ತಿಯೊಂದಿಗೆ ಹೆಚ್ಚಾಗಿ ಒಂದು ಬಂಧವು ಏರ್ಪಡಲಿದೆ. ಏಕೆ ಕೆಲವರ ಜೀವನದಲ್ಲಿ ಪದೇ ಪದೇ ಸರ್ಪ ಸಂಕೇತಗಳು ಕಾಣಿಸುತ್ತವೆ? ಹಾಗೆಯೇ ನೀವು ಮಾಡುತ್ತಿರುವ ಒಂದು ತಪ್ಪೇನು? ಆ ತಪ್ಪು ಏಕೆ ಹೀಗೆ ನಡೆಯುತ್ತಿದೆ? ನಿಮ್ಮ ಅದೃಷ್ಟವನ್ನು ಏಕೆ ತಡೆಯುತ್ತಿದೆ ಎಂಬ ವಿಷಯಗಳನ್ನು ಸಹ ಈಗ ನಾವು ವಿವರವಾಗಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಇಲ್ಲಿಯವರೆಗೆ ನಾವು ಮಾತನಾಡಿಕೊಂಡ ವಿಷಯಗಳು ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಅನೇಕ ಸಂಕೇತಗಳನ್ನು ತಿಳಿಸಿವೆ. ಆದರೆ ಈಗ ಹೇಳುವ ಕುತೂಹಲಕಾರಿ ಅಂಶವೇನೆಂದರೆ, ನೀವು ಎಷ್ಟೋ ಆತುರದಿಂದ ಕಾಯುತ್ತಿರುವ ವಿಷಯ, ಅಂದರೆ ದೈವಶಕ್ತಿಯೊಂದಿಗೆ ನಿಮಗಿರುವ ಆಧ್ಯಾತ್ಮಿಕ ಬಂಧದ ಬಗ್ಗೆ. ಮೊದಲಿಗೆ ಒಂದು ವಿಷಯವನ್ನು ನೆನಪಿಸಿಕೊಳ್ಳಿ. ಸರ್ಪ ಎಂಬುದು ಕೇವಲ ಒಂದು ಪ್ರಾಣಿ ಮಾತ್ರವಲ್ಲ. ಭಾರತೀಯ ಆಧ್ಯಾತ್ಮಿಕ ಸಂಪ್ರದಾಯದಲ್ಲಿ ಅದು ಶಕ್ತಿ, ರಕ್ಷಣೆ, ಜ್ಞಾನ ಮತ್ತು ಕರ್ಮದ ಸಂಕೇತವಾಗಿ ಭಾವಿಸಲ್ಪಡುತ್ತದೆ. ಆದ್ದರಿಂದ ಪರಮೇಶ್ವರನ ಕಂಠದಲ್ಲಿ ನಾಗಾಭರಣವಾಗಿರುತ್ತದೆ. ಶ್ರೀ ಮಹಾವಿಷ್ಣುವಿಗೆ ಶೇಷಶಯನವಾಗಿದೆ. ಕೆಲವು ದೇವಾಲಯಗಳಲ್ಲಿ ನಾಗದೇವತೆಗಳಿಗೆ ವಿಶೇಷ ಸ್ಥಾನವಿರುತ್ತದೆ. ಆದರೆ ಈಗ ನೀವು ಕೇಳಲಿರುವ ಆಶ್ಚರ್ಯಕರ ವಿಷಯವೇನೆಂದರೆ, ಪ್ರತಿಯೊಂದು ರಾಶಿಗೂ ನಾಗಶಕ್ತಿಯೊಂದಿಗೆ ಒಂದು ಸಂಕೇತಾತ್ಮಕ ಅನುಬಂಧವಿದೆ ಎಂದು ಎಷ್ಟೋ ಜ್ಯೋತಿಷ್ಯ ಶಾಸ್ತ್ರಗಳು ಹೇಳುತ್ತವೆ. ಏಕೆಂದರೆ ನಿಮ್ಮ ಸ್ವಭಾವವು ಸರ್ಪದಂತೆಯೇ ಅಗತ್ಯವಿಲ್ಲದಿದ್ದಾಗ ಯಾರನ್ನೂ ತೊಂದರೆಗೊಳಿಸುವುದಿಲ್ಲ. ನೀವು ನಿಮ್ಮ ದಾರಿಯಲ್ಲಿ ಖಂಡಿತವಾಗಿಯೂ ಹೋಗುತ್ತಿರುತ್ತೀರಿ. ಆದರೆ ನಿಮಗೆ ಅಪಾಯ ಎದುರಾಗುತ್ತದೆ ಎಂದು ಅನಿಸಿದರೆ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳುವುದು ನಿಮಗೆ ಚೆನ್ನಾಗಿ ಗೊತ್ತು. ಅದೇ ಕಾರಣಕ್ಕೆ ನಿಮ್ಮ ಜೀವನದಲ್ಲಿ ಹಲವು ಬಾರಿ ಸರ್ಪಗಳಿಗೆ ಸಂಬಂಧಿಸಿದ ಕನಸುಗಳು, ಸಂಕೇತಗಳು, ಚಿತ್ರಗಳು ಅಥವಾ ಅನಿರೀಕ್ಷಿತ ಘಟನೆಗಳು ಎದುರಾಗುತ್ತಿರಬಹುದು. ಇಲ್ಲಿ ತುಂಬಾ ಜನರು ಮಾಡುವ ಒಂದು ದೊಡ್ಡ ತಪ್ಪೇನೆಂದರೆ, ಸರ್ಪದ ಬಗ್ಗೆ ಕೇಳಿದ ತಕ್ಷಣ ಭಯಪಡುವುದು ಅಥವಾ ಅದನ್ನು ಕೆಟ್ಟ ಶಕುನ ಎಂದು ಭಾವಿಸಿ ಕೆಲವು ಸಂದರ್ಭಗಳಲ್ಲಿ ಎಚ್ಚರಿಕೆಯೆಂದು ಭಯಪಟ್ಟುಕೊಳ್ಳುವುದು. ಇಂತಹವುಗಳನ್ನು ಮಾಡುತ್ತಿರುತ್ತಾರೆ. ಇನ್ನೂ ಕೆಲವು ಸಂದರ್ಭಗಳಲ್ಲಿ ಬದಲಾವಣೆಯ ಸೂಚನೆಯಾಗಿರಬಹುದು ಎಂದು ಗುರುತಿಸಲು ಸಾಧ್ಯವಾಗುತ್ತಿಲ್ಲ. ಆದರೆ ನಿಮ್ಮ ಜೀವನದಲ್ಲಿ ಅಡಗಿರುವ ವಿಷಯಗಳನ್ನು ಹೊರಹಾಕುವ ಸೂಚನೆಯಾಗಿ ಇದು ಇಂದು ನಿಮಗೆ ಖಂಡಿತವಾಗಿಯೂ ತಿಳುವಳಿಕೆ ಮೂಡಿಸಲಿದೆ. ಈಗ ನೀವು ಮಾಡುತ್ತಿರುವ ಒಂದು ತಪ್ಪೇನೆಂದು ತಿಳಿದುಕೊಳ್ಳೋಣ. ನಿಮ್ಮ ಅದೃಷ್ಟವನ್ನು ನಿಧಾನವಾಗಿ ತಡೆಯುತ್ತಿರುವ ಆ ತಪ್ಪೇನೆಂದರೆ, ನಿಮ್ಮ ಅಂತರಾತ್ಮ ಹೇಳುವ ಎಚ್ಚರಿಕೆಗಳನ್ನು ನೀವು ಗಮನಿಸದಿರುವುದು. ಹಲವು ಬಾರಿ ನಿಮ್ಮ ಮನಸ್ಸು ಮುಂಚಿತವಾಗಿಯೇ ನಿಮ್ಮನ್ನು ಎಚ್ಚರಿಸಿದೆ. ಈ ವ್ಯಕ್ತಿಯನ್ನು ಪೂರ್ತಿಯಾಗಿ ನಂಬಬೇಡ, ಈ ಕೆಲಸವನ್ನು ಈಗ ಮಾಡಬೇಡ, ಈ ನಿರ್ಧಾರ ಈಗ ನಿನಗೆ ಸರಿಯಲ್ಲ ಎಂದು ಒಳಗಿನಿಂದ ನಿಮಗೊಂದು ಧ್ವನಿ ಕೇಳಿಸುತ್ತಿರುತ್ತದೆ. ಆದರೆ ನೀವು ಕೆಲವು ಬಾರಿ ಇತರರ ಮಾತುಗಳನ್ನು ಕೇಳಿ ನಿಮ್ಮ ಅಂತರಾತ್ಮವನ್ನು ನಿರ್ಲಕ್ಷಿಸಿದ್ದೀರಿ. ಆಮೇಲೆ ತೊಂದರೆಗಳು ಬಂದಾಗ, ಅಯ್ಯೋ, ಮೊದಲಿನಿಂದಲೂ ನನಗೆ ಹೀಗೆಯೇ ಅನಿಸಿತು, ಹಾಗೆ ಮಾಡಿದ್ರೆ ಚೆನ್ನಾಗಿರುತ್ತಿತ್ತು ಎಂದು ಪಶ್ಚಾತ್ತಾಪಪಟ್ಟಿದ್ದೀರಿ. ಆದರೆ ಇದು ನೀವು ತಿದ್ದಿಕೊಳ್ಳಬೇಕಾದ ದೊಡ್ಡ ತಪ್ಪು. ಭಗವಂತ ನಿಮಗೆ ನೀಡಿದ ಈ ಅಂತರಾತ್ಮದ ಧ್ವನಿ ನಿಮಗೆ ಕೇಳಿಸುವುದರಿಂದ ಮೊದಲು ಅದನ್ನು ಗೌರವಿಸಿ. ಅದು ನಿಮ್ಮ ಜೀವನವನ್ನು ರಕ್ಷಿಸುವ ಒಂದು ವರದಂತೆ. ಇನ್ನೂ ಮತ್ತೊಂದು ಆಶ್ಚರ್ಯಕರ ವಿಷಯವೇನೆಂದರೆ, ಪದೇ ಪದೇ ಒಂದೇ ರೀತಿಯ ಕನಸುಗಳು ನಿಮಗೆ ಕಾಣಿಸುವುದು. ಕನಸಿನಲ್ಲಿ ಮರಗಳು, ನೀರು, ದೇವಾಲಯಗಳು, ಶಿವಲಿಂಗಗಳು, ವಿಶೇಷವಾಗಿ ಸರ್ಪಕ್ಕೆ ಸಂಬಂಧಿಸಿದ ಸಂಕೇತಗಳು. ಇಂತಹ ಕನಸುಗಳು ಬರುತ್ತಿದ್ದರೆ ಭಯದಿಂದ ನೋಡಬೇಡಿ. ಪ್ರತಿಯೊಂದು ಕನಸಿಗೂ ಅರ್ಥವಿರುವುದಿಲ್ಲ. ಆದರೆ ಕೆಲವು ಕನಸುಗಳು ನಮ್ಮ ಮನಸ್ಸಿನಲ್ಲಿರುವ ಭಯಗಳನ್ನು, ಆಶಯಗಳನ್ನು ಅಥವಾ ಜೀವನದಲ್ಲಿ ನಡೆಯುತ್ತಿರುವ ಕೆಲವು ಬದಲಾವಣೆಗಳನ್ನು ಯಾವುದೋ ರೀತಿಯಲ್ಲಿ ಚಿತ್ರಿಸಿ ತೋರಿಸುತ್ತವೆ. ಆದ್ದರಿಂದ ಕನಸುಗಳ ಅರ್ಥವನ್ನು ಅತಿಯಾಗಿ ಊಹಿಸಬೇಡಿ.
ಪ್ರಸ್ತುತ ಜೀವನದ ಮೇಲೆ ಗಮನ ಹರಿಸಿ. ನಿಮ್ಮ ಜೀವನದಲ್ಲಿ ಪ್ರಸ್ತುತ ಒಂದು ಹೊಸ ಅಧ್ಯಾಯ ಪ್ರಾರಂಭವಾಗುವ ಸೂಚನೆಗಳು ಈ 4 ದಿನಗಳಲ್ಲಿ ಆಗಸ್ಟ್ 11ರಿಂದ 14 ಬಲವಾಗಿ ಕಾಣಿಸುತ್ತಿವೆ. ಗತಕಾಲದಲ್ಲಿ ನಿಮಗೆ ಅನ್ಯಾಯ ಮಾಡಿದ ಕೆಲವರ ನಿಜರೂಪ ಈ 4 ದಿನಗಳಲ್ಲಿ ಹೊರಬರುತ್ತದೆ. ನಿಮ್ಮ ಒಳ್ಳೆಯತನವನ್ನು ಬಳಸಿಕೊಂಡ ವ್ಯಕ್ತಿಗಳು ನಿಮಗೆ ದೂರವಾಗುತ್ತಾರೆ. ನಿಮ್ಮನ್ನು ನಿಜವಾಗಿ ಪ್ರೀತಿಸುವವರು ಹೊಸ ವ್ಯಕ್ತಿಗಳಾಗಿದ್ದರೂ ಈಗ ನಿಮಗೆ ಪರಿಚಯವಾಗಬಹುದು. ಈ ಬದಲಾವಣೆಗಳನ್ನು ಹಾಗೂ ನಿಮಗೆ ಬರುವ ಕೆಲವು ಸಂಕೇತಗಳನ್ನು ನೋಡಿ ನಿರ್ಲಕ್ಷ್ಯದಿಂದ ಭಯಪಡಬೇಡಿ. ಕೆಲವು ಸಂಬಂಧಗಳು ದೂರವಾಗುವುದನ್ನು ಸಹ ನೀವು ಖಂಡಿತವಾಗಿಯೂ ಪರಿಪೂರ್ಣವಾಗಿ ಆಸ್ವಾದಿಸಬೇಕು. ಏಕೆಂದರೆ ಕೆಲವು ಸಂಬಂಧಗಳು ದೂರವಾಗುತ್ತಿವೆ ಎಂದರೆ ಅದಕ್ಕೂ ಒಂದು ಅರ್ಥವಿರುತ್ತದೆ. ಭಗವಂತನ ಅನುಗ್ರಹ ಮತ್ತು ಆಶೀರ್ವಾದಗಳು ಯಾವ ರೀತಿ, ಯಾವಾಗ, ಹೇಗೆ ಎದುರಾಗುತ್ತವೆ ಎಂಬುದನ್ನು ನಾವು ಊಹಿಸಲು ಸಾಧ್ಯವಿಲ್ಲ. ತಪ್ಪು ವ್ಯಕ್ತಿಗಳಿದ್ದರೆ ಅವರು ಖಂಡಿತವಾಗಿಯೂ ನಮ್ಮಿಂದ ದೂರವಾಗುತ್ತಾರೆ. ಸರಿಯಾದ ವ್ಯಕ್ತಿಗಳಿದ್ದರೆ ನಮ್ಮ ಜೀವನದಲ್ಲಿ ಯಾವಾಗಲೂ ಇರುತ್ತಾರೆ, ಎಲ್ಲಿಗೂ ಹೋಗುವುದಿಲ್ಲ. ಇನ್ನು ನೀವು ಈ ವಿಡಿಯೋವನ್ನು ಇಲ್ಲಿಯವರೆಗೆ ನೋಡುತ್ತಿದ್ದೀರಾ ಎಂದರೆ ಅದು ತುಂಬಾ ದೊಡ್ಡ ವಿಷಯವೇ. ಏಕೆಂದರೆ ಈ ಮಾಹಿತಿ ಇನ್ನೊಬ್ಬರಿಗೂ ಉಪಯುಕ್ತವಾಗಬಹುದು. ಆದ್ದರಿಂದ ನೀವು ಎಷ್ಟೋ ವಿಷಯಗಳನ್ನು ತಿಳಿದುಕೊಂಡಿದ್ದೀರಲ್ಲವೇ? ಹಾಗಾಗಿ ಈ ವಿಷಯವನ್ನು ನೀವು ನಂಬಿದರೆ ಇನ್ನು ಕೆಲವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ನೀವು ಪಟ್ಟ ಪ್ರತಿಯೊಂದು ಕಷ್ಟವೂ ಒಂದು ದಿನ ನಿಮ್ಮ ಬಲವಾಗಿ ಬದಲಾಗುತ್ತದೆ ಎಂದು ಹೇಳುತ್ತಾರಲ್ಲವೇ? ಅದನ್ನೇ ಈ 4 ದಿನಗಳಲ್ಲಿ ನೀವು ನೋಡಲಿದ್ದೀರಿ. ನೀವು ಸುರಿಸಿದ ಪ್ರತಿಯೊಂದು ಕಣ್ಣೀರು ಇಂದು ಆನಂದಕ್ಕೆ ದಾರಿ ಮಾಡಿಕೊಡಲಿದೆ. ನೀವು ಎದುರಿಸಿದ ಪ್ರತಿಯೊಂದು ಪರೀಕ್ಷೆಯೂ ನಿಮ್ಮಲ್ಲಿರುವ ಶಕ್ತಿಯನ್ನು ಹೊರತರಲಿದೆ. ಆದ್ದರಿಂದ ಎಂದಿಗೂ ನಿರಾಶೆಗೊಳ್ಳಬೇಡಿ ಎಂದು ಯಾರೋ ಒಬ್ಬರ ಮೂಲಕ ನಮಗೆ ಆ ಮಾತು ಕೇಳಿಸುತ್ತಿರುತ್ತದೆ. ಭಗವಂತನಲ್ಲಿ ನಂಬಿಕೆ ಇಡಿ. ನಿಮ್ಮ ಶ್ರಮವನ್ನು ಇದೇ ರೀತಿ ಮುಂದುವರಿಸಿ. ನಿಮ್ಮ ಮನಸ್ಸನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ. ಮುಖ್ಯವಾಗಿ ಅಸೂಯೆ, ದ್ವೇಷ, ಸೇಡು ಮುಂತಾದ ಭಾವನೆಗಳಿಗೆ ಈ 4 ದಿನಗಳಲ್ಲಿ ಪೂರ್ತಿಯಾಗಿ ದೂರವಿರಿ. ಹಾಗೆಯೇ ನಿಮ್ಮ ಜೀವನಕ್ಕೆ ಬರುವ ಸಂಬಂಧಗಳನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ಸ್ವಾಗತಿಸಿ. ಆದರೆ ನೆನಪಿಟ್ಟುಕೊಳ್ಳಿ, ನಿಜವಾದ ಶಕ್ತಿ ಕೋಪದಲ್ಲಲ್ಲ, ಸೇಡಿನಲ್ಲಿಲ್ಲ, ಸಹನೆಯಲ್ಲಿದೆ, ಆತ್ಮವಿಶ್ವಾಸದಲ್ಲಿದೆ. ಹಾಗೆಯೇ ಕಷ್ಟಗಳನ್ನು ಗೆದ್ದು ಮತ್ತೆ ಏಳುವ ಧೈರ್ಯದಲ್ಲಿದೆ. ಇಷ್ಟುವರೆಗೆ ನೀವು ತಿಳಿದುಕೊಂಡ ವಿಷಯಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಅನೇಕ ಘಟನೆಗಳಿಗೆ ಸಂಬಂಧಿಸಿದವುಗಳೇ ಆಗಿರಬಹುದು. ಆದರೆ ಈಗ ಹೇಳಲಿರುವ ಈ ವಿಷಯ ನಿಮಗೆ ಇನ್ನಷ್ಟು ಆಶ್ಚರ್ಯ ತರಲಿದೆ. ನಿಮ್ಮ ಜೀವನದಲ್ಲಿ ಕೆಲವು ವ್ಯಕ್ತಿಗಳು ಈಗ ಅಕಸ್ಮಾತ್ತಾಗಿ ಪ್ರವೇಶಿಸಿ ಮತ್ತೆ ಅಕಸ್ಮಾತ್ತಾಗಿ ಹೊರಟು ಹೋಗುವ ಸಂದರ್ಭಗಳು ಕಾಣಿಸುತ್ತಿವೆ. ಅವರನ್ನು ನೀವು ಮರೆಯಬೇಕೆಂದು ಪ್ರಯತ್ನಿಸಿದರೂ ಮರೆಯಲಾಗದೆ ನೋವಿನಲ್ಲಿರಬಹುದು. ಏಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ನಮ್ಮ ಜೀವನದಲ್ಲಿ ಕಾಕತಾಳೀಯವಾಗಿ ಬರುವುದಿಲ್ಲ. ಕೆಲವರು ನಮಗೆ ಆನಂದ ನೀಡಲು ಬಂದರೆ, ಕೆಲವರು ಪಾಠಗಳನ್ನು ಕಲಿಸಲು ಬರುತ್ತಾರೆ. ಇನ್ನು ಕೆಲವರು ನಮ್ಮ ಅಸಲಿ ಶಕ್ತಿ ಏನೆಂಬುದನ್ನು ಹೊರತರಲು ನಮಗೆ ಪರಿಚಯವಾಗುತ್ತಾರೆ. ನಿಮ್ಮ ಜೀವನದಲ್ಲಿ ಈ 3 ರೀತಿಯ ವ್ಯಕ್ತಿಗಳು ಈ 4 ದಿನಗಳಲ್ಲಿ ಹೆಚ್ಚಾಗಿ ಕಾಣಿಸುತ್ತಾರೆ. ನಿಮ್ಮನ್ನು ಪರೀಕ್ಷಿಸುವವರು, ಅಪಮಾನಿಸುವವರು, ಕೀಳಾಗಿ ಅಂದಾಜು ಮಾಡುವವರು. ಇವೆಲ್ಲವೂ ನಿಮ್ಮ ಜೀವನದಲ್ಲಿ ಈ 4 ದಿನಗಳಲ್ಲಿ ಒಂದು ಕಾರಣಕ್ಕಾಗಿಯೇ ಎದುರಾಗುತ್ತವೆ. ಏಕೆಂದರೆ ನೀವು ಎಷ್ಟೊಂದು ಬಲಶಾಲಿಗಳು ಎಂಬುದು ನಿಮಗೆ ತಿಳಿಯದ ಸಂದರ್ಭಗಳಲ್ಲಿ ಆ ಶಕ್ತಿಯನ್ನು ನಿಮಗೆ ನೆನಪಿಸಲು ಭಗವಂತ ಹಾಗೂ ಕಾಲ ಕೆಲವು ಪರೀಕ್ಷೆಗಳನ್ನು ಒಡ್ಡಲಿದೆ. ಇದಕ್ಕೆ ನೀವು ಖಂಡಿತವಾಗಿ ಸಿದ್ಧರಾಗಿರಬೇಕು. ಎಷ್ಟೇ ಕಷ್ಟಗಳು ಬಂದರೂ ನೀವು ನಿಂತರೆ ಆ ಶಕ್ತಿಯು 10ರಷ್ಟಾಗಿ ನಿಮಗೆ ಜೊತೆಯಾಗಿ ನಿಂತು ನಿಮ್ಮನ್ನು ಮುನ್ನಡೆಸುತ್ತದೆ. ಆದರೆ ನೆನಪಿಟ್ಟುಕೊಳ್ಳಬೇಕು, ಪ್ರತಿಯೊಬ್ಬರಿಗೂ ಕಾಳಸರ್ಪ ದೋಷಗಳು ಹಾಗೂ ಸರ್ಪ ದೋಷಗಳು ಎಂದು ಹೇಳುತ್ತಿರುತ್ತಾರಲ್ಲವೇ? ಅಂತಹವು ನಮ್ಮ ಜೀವನದಲ್ಲಿದ್ದಾಗ ಸರ್ಪ ದೋಷಗಳು ಮತ್ತು ಕಾಳಸರ್ಪ ದೋಷಗಳಿಂದ ಬಳಲುತ್ತಿರುವವರು ಭಯಪಡುವ ಅಗತ್ಯವಿಲ್ಲ. ಏಕೆಂದರೆ ಇದಕ್ಕೆ ಸಂಬಂಧಿಸಿದಂತೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಆರಾಧನೆ ಮಾಡಿಕೊಳ್ಳಬಹುದು. ಹತ್ತಿರದಲ್ಲಿರುವ ದೇವಾಲಯಕ್ಕೆ ಭೇಟಿ ನೀಡಿ ಸ್ವಾಮಿಗೆ 4 ದಿನಗಳಲ್ಲೂ ಆಗಸ್ಟ್ 11, 12, 13, 14 ಸುಬ್ರಹ್ಮಣ್ಯ ಅಷ್ಟಕ ಹಾಗೂ ಅರಿಶಿನ, ಕುಂಕುಮ, ಹೂವುಗಳು ಮತ್ತು ಹಾಲಿನಿಂದ ಸ್ವಾಮಿಯನ್ನು ಅಂದವಾಗಿ ಅಲಂಕರಿಸಿ ಪೂಜೆ ಮಾಡಿ. ಸ್ವಾಮಿಗೆ ನಮಸ್ಕರಿಸಿ, ತಿಳಿದೋ ತಿಳಿಯದೆಯೋ ಕಾಳಸರ್ಪ ದೋಷಗಳಾಗಲಿ ಸರ್ಪ ದೋಷಗಳಾಗಲಿ ನಮ್ಮನ್ನು ಪೀಡಿಸುತ್ತಾ ನಾವು ಅಂದುಕೊಂಡ ಕೆಲಸಗಳನ್ನು ಹಿಂದೆಳೆಯುತ್ತಿದ್ದರೆ ಅವುಗಳಿಂದ ನಮಗೆ ವಿಮುಕ್ತಿ ನೀಡು ಎಂದು ಮನಪೂರ್ವಕವಾಗಿ ಪ್ರಾರ್ಥಿಸಿ. ಸ್ವಾಮಿಗೆ ಇಷ್ಟವಾದ ಅಕ್ಕಿ ಹಿಟ್ಟು ಮತ್ತು ಬೆಲ್ಲದ ನೈವೇದ್ಯವಿಡಿ. ಹಾಗೆಯೇ ಪಿತೃದೇವತೆಗಳನ್ನು ಸ್ಮರಿಸಿ ಕುಲದೇವತೆಯ ಆರಾಧನೆ ಮಾಡಿ. ಈ 4 ದಿನಗಳಲ್ಲಿ ಬರುವ ಅವಕಾಶಗಳನ್ನು ಸಣ್ಣ ಅವಕಾಶಗಳ ರೂಪದಲ್ಲಾದರೂ ಭಗವಂತ ದೊಡ್ಡ ಆಶೀರ್ವಾದವಾಗಿ ನಿಮಗೆ ಕಳುಹಿಸಲಿದ್ದಾನೆ. ಆದ್ದರಿಂದ ಈ 4 ದಿನಗಳಲ್ಲಿ ಬರುವ ಪ್ರತಿಯೊಂದು ಅವಕಾಶವನ್ನೂ ಜಾಗರೂಕತೆಯಿಂದ ಪರಿಶೀಲಿಸಿ. ಆದರೆ ಇಲ್ಲೊಂದು ವಿಷಯವನ್ನು ನೆನಪಿಸಿಕೊಳ್ಳಿ, ನೀವು ಪ್ರಸ್ತುತ ಮಾಡುತ್ತಿರುವ ಶ್ರಮ ಎಲ್ಲೂ ವ್ಯರ್ಥವಾಗಿಲ್ಲ. ನೀವು ಪಡುತ್ತಿರುವ ಶ್ರಮ ಕಣ್ಣಿಗೆ ಕಾಣಿಸದಿದ್ದರೂ ಅದರ ಫಲಿತಾಂಶ ನಿಧಾನವಾಗಿ ನಿಮಗೆ ಖಂಡಿತವಾಗಿಯೂ ಕಾಣಿಸುತ್ತದೆ. ಅಂದರೆ ಒಂದು ಬೀಜ ಬಿತ್ತಿದ ತಕ್ಷಣ ಮರ ಬೆಳೆಯುವುದಿಲ್ಲವಲ್ಲ, ಹಾಗೆಯೇ ನಿಮ್ಮ ಶ್ರಮವೂ ಸರಿಯಾದ ಸಮಯದಲ್ಲೇ ಫಲ ನೀಡುತ್ತದೆ. ಆದ್ದರಿಂದ ಎಲ್ಲೂ ನಿರಾಶೆಗೊಳ್ಳಬೇಡಿ. ಕುಟುಂಬದ ಸದಸ್ಯರೊಂದಿಗೆ ತುಂಬಾ ಹರ್ಷದಿಂದ ಪ್ರಶಾಂತವಾಗಿ ಕಳೆಯುತ್ತೀರಿ. ಈ 4 ದಿನಗಳಲ್ಲಿ ಹಾಗೆಯೇ ನಿಮಗೆ ವಿರುದ್ಧವಾಗಿದ್ದಾರೆ ಎಂದುಕೊಂಡ ಮನುಷ್ಯರೂ ಸಹ ಮತ್ತೆ ನಿಮಗೆ ಅನುಕೂಲಕರವಾಗಿ ಬದಲಾಗುತ್ತಾರೆ.
ತಮ್ಮ ತಪ್ಪನ್ನು ತಾವು ತಿಳಿದುಕೊಂಡು ಕ್ಷಮೆಯನ್ನು ಕೇಳುತ್ತಾರೆ. ಹಾಗೆಯೇ ನೀವು ಯಾರ ಬಳಿಯಾದರೂ ನಿಜ ಹೇಳಿದರೂ, ಕೆಲವು ಸಂದರ್ಭಗಳಲ್ಲಿ ನೀವು ಎಷ್ಟೇ ನಿಜ ಹೇಳಿದರೂ ನಂಬದೆ ನಿಮ್ಮನ್ನು ಅಪಮಾನಿಸಿದ ವ್ಯಕ್ತಿಗಳು ಸಹ ನೀವು ಹೇಳಿದ ಮಾತುಗಳನ್ನು ಒಮ್ಮೆ ಪದೇ ನೆನಪಿಸಿಕೊಂಡು ಈ ದಿನ ಇವನು ಹೇಳಿದ ವಿಷಯ ನಿಜವೇ ಎಂದು ಮತ್ತೆ ನಿಮ್ಮನ್ನು ಅರ್ಥಮಾಡಿಕೊಳ್ಳುತ್ತಾರೆ. ಇಲ್ಲಿಯ ಬಂಧವು ಇನ್ನಷ್ಟು ಹೆಚ್ಚಾಗಿ 2ರಷ್ಟಾಗಿ ನಿಮಗೆ ಅನುಕೂಲಕರವಾಗಿ ಬದಲಾಗುತ್ತದೆ. ಈ ರೀತಿ ಈ 4 ದಿನಗಳು ನಿಮ್ಮ ಆಲೋಚನೆಗಳು ಹಾಗೂ ನೀವು ಮಾಡುವ ಕೆಲಸಗಳೆಲ್ಲವೂ ಭಗವಂತನ ದೃಷ್ಟಿಯಲ್ಲಿರುತ್ತವೆ. ಆದ್ದರಿಂದ ಕೋಪವನ್ನು ನಿಯಂತ್ರಿಸಿಕೊಂಡು ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳಿ. ಮನೆಯಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ದೀಪಾರಾಧನೆ ಮಾಡಿ, ತುಳಸಿ ಗಿಡದ ಆರಾಧನೆ, ಅರಳಿ ಮರದ ಆರಾಧನೆ ಮಾಡಿ. ಹಾಗೆಯೇ ಬಡವರಿಗೆ ಅನ್ನದಾನ ಮಾಡಿ, ಹತ್ತಿರದಲ್ಲಿ ಯಾರಾದರೂ ಯಾಚಕರು ಕಂಡರೆ ಅವರಿಗೆ ಅನ್ನದಾನ ಮಾಡುವುದು ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಏನಾದರೂ ಅಗತ್ಯವಿದ್ದರೆ ಅವರಿಗೆ ನಿಮ್ಮಿಂದಾದ ನೆರವು ನೀಡುವುದು ಮಾಡಿ. ಬೇಸರಪಡುವ ಅಗತ್ಯವಿಲ್ಲ. ಕಾಲವೇ ಎಲ್ಲವನ್ನೂ ನಿಮಗೆ ನೀಡಬೇಕಾದದ್ದನ್ನು ಖಂಡಿತವಾಗಿಯೂ ತಲುಪಿಸುತ್ತದೆ. ನಿಮ್ಮ ಮಾರ್ಗದಲ್ಲಿ ನೀವು ಮುಂದೆ ಸಾಗಿ. ಇತರರ ಅಭಿಪ್ರಾಯಗಳಿಗಾಗಿ ನಿಮ್ಮ ಜೀವನವನ್ನು ಎಲ್ಲೂ ನಿಲ್ಲಿಸುವ ಅಗತ್ಯವಿಲ್ಲ. ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಕೆಲವು ನಿಮಿಷ ಪ್ರಶಾಂತವಾಗಿ ಕುಳಿತುಕೊಳ್ಳಿ. ಭಗವಂತನ ನಾಮ ಜಪಿಸಿ. ಮನಸ್ಸಿನಲ್ಲಿರುವ ಆತಂಕಗಳನ್ನು ಪಕ್ಕಕ್ಕಿಡಿ. ಹಾಗೆ ಮಾಡುವುದರಿಂದ ನಿಮ್ಮಲ್ಲಿರುವ ಭಯ ಕಡಿಮೆಯಾಗುತ್ತದೆ, ಆತ್ಮವಿಶ್ವಾಸ ಹೆಚ್ಚುತ್ತದೆ, ನಿರ್ಧಾರಗಳು ಸ್ಪಷ್ಟವಾಗಿ ನಿಮಗೆ ಅರ್ಥವಾಗುತ್ತವೆ. ಕೆಲವು ಬಾರಿ ನಿಮಗೆ ಬೇಕಾದ ಉತ್ತರಗಳು ಹೊರಗಿನ ಪ್ರಪಂಚದಲ್ಲಿ ಸಿಗದೆ ನಿಮ್ಮ ಅಂತರಂಗದಲ್ಲೇ ಸಿಗುತ್ತವೆ. ಈ ವಿಷಯವನ್ನು ಮುಖ್ಯಾಂಶವಾಗಿ ಮರೆಯಬೇಡಿ. ಇಂದು ಈಗ ಹೇಳಿದ ಈ ವಿಷಯಗಳನ್ನೆಲ್ಲ ನೀವು ತಿಳಿದುಕೊಂಡಿದ್ದೀರಿ. ಬರಲಿರುವ ಈ 4 ದಿನಗಳಲ್ಲಿ ಆಗಸ್ಟ್ 11ರಿಂದ 14 ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎಂಬುದನ್ನು ತಿಳಿದುಕೊಂಡಿದ್ದೀರಿ. ಆತುರದ ನಿರ್ಧಾರಗಳು, ಎಲ್ಲರನ್ನೂ ನಂಬುವುದು, ನಿಮ್ಮ ಮೌಲ್ಯವನ್ನು ನೀವೇ ಕಡಿಮೆ ಮಾಡಿಕೊಳ್ಳುವುದು, ಈ 3 ತಪ್ಪುಗಳಿಂದ ದೂರವಿರಿ. ಶ್ರೀ ಸಂಕಲ್ಪ ಜ್ಯೋತಿಷ್ಯ ವಾಣಿ ವೀಕ್ಷಕರಿಗೆ ಶುಭವಾಗಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.